ನಮ್ಮಲ್ಲಿ 32 ಪೀಪಲ್ ಡಿಸ್ಟಿಂಕ್ಷನ್ ಬಂದಿದೆ. ಮೈ ಮ್ಯಾಥ್ಸ್ ಟೀಚರ್, ಸೋಷಿಯಲ್, ದೇ ವರ್ ಆಲ್ ವೆರಿ ಇಂಪ್ರೆಸ್ಡ್. ಇವನ್ ಮೈ ಪ್ರಿನ್ಸಿಪಲ್, ದೇ ವರ್ ವೆರಿ ಹ್ಯಾಪಿ. ವೀಕ್ಷಕರೇ, CBSE 10ನೇ ತರಗತಿಯ ರಿಸಲ್ಟ್ ಅನೌನ್ಸ್ ಆಗಿರುವಂತಹದ್ದು ಸುಳ್ಳಿದ ಹೆಸರಾಂತ ಸ್ಕೂಲ್ ಆಗಿರುವಂತಹ IPS ಸ್ಕೂಲ್ಗೆ 100% ರಿಸಲ್ಟ್ ಬಂದಿರುವಂತಹದ್ದು. ಹಾಗಾಗಿ ಈ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದಿರುವಂತಹ ಡಿ ಅಂಶಿ ಅವರ ಮನೆಯಲ್ಲಿ ನಾನಿರುವಂತಹದ್ದು. ಅವಳನ್ನ ವೆಲ್ಕಮ್ ಮಾಡ್ತಾ ಇದ್ದಾನೆ. ಹಾಯ್ ಅಂಶಿ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಫಸ್ಟ್ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಆಯಿತು ಅಂತ, ಎಷ್ಟು ಮಾರ್ಕ್ ಬಂತು, ಜೊತೆಗೆ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಆಯಿತು ಅಂತ? ನನಗೆ ಇಂಗ್ಲೀಷ್ ಆ್ಯಂಡ್ ಸೈನ್ಸಲ್ಲಿ ಕಡಿಮೆ ಬಂತು. 94. ಮತ್ತು ಸೋಷಿಯಲ್ ಆ್ಯಂಡ್ ಕನ್ನಡ 79 ಆ್ಯಂಡ್ ಮ್ಯಾಥ್ಸ್ 78, ಅಂದರೆ 98 ರೌಂಡ್ ಅಪ್ ಮಾಡಿ 98. ಆ್ಯಂಡ್ ಮಾರ್ಕೆಟಿಂಗ್ ಸೇಲ್ಸಲ್ಲಿ 50ಅಲ್ಲಿ 46. ಓಕೆ. ನೀನು ಫಸ್ಟ್ ಈಗ ರಿಸಲ್ಟ್ ಸ್ಕೂಲಿಗೆ ಹೋಗಿ ನೋಡಿದ್ದ ಅಲ್ಲ ಮನೆಯಲ್ಲೇ ನೋಡಿದ್ಯಾ? ಪೇರೆಂಟ್ಸ್ ಎಷ್ಟು ಖುಷಿ ಪಟ್ರು? ಇದು ಮನೆಯಲ್ಲೇ ನೋಡಿದ್ದು. ಅನ್ಎಕ್ಸ್ಪೆಕ್ಟೆಡ್. ಫಸ್ಟ್ 12th ಅವ್ರದ್ದು ರಿಸಲ್ಟ್ ಬಂತು. ವೆಬ್ಸೈಟಲ್ಲಿ 20th ಆದಮೇಲೆ ಅಂತ ಇತ್ತು. ಸೊ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. 1 o'clock ಮನೇಲಿ ಬಂತು. ಅದು ಅಮ್ಮನ ಕೊಲೀಗ್ ಹೇಳಿದ್ದು ಬಂತು ಅಂತ ಹೇಳಿ. ಯಾ, ಅಮ್ಮನ್ ಶಿ ವಾಸ್ ವೆರಿ ಹ್ಯಾಪಿ. ಇವನ್ ಡ್ಯಾಡ್ ಆಲ್ಸೋ, ಎವ್ರಿವನ್. ಅಂದ್ರೆ ಎಕ್ಸ್ಪೆಕ್ಟ್ ಇತ್ತಾ ಅಂದ್ರೆ ರ್ಯಾಂಕ್ ಬರ್ತೇನೆ ಅಂತ, ಫಸ್ಟ್ ರ್ಯಾಂಕ್ ಬರ್ತೇನೆ ಅಂತ ಎಕ್ಸ್ಪೆಕ್ಟ್ ಇತ್ತಾ? ನೋ ದಟ್ ಟೈಟಲ್ ಇಲ್ಲ, ಬಟ್ 90 ಎಬೋವ್ ಬರ್ತದೆ ಅಂತ ಇತ್ತು ನನ್ನ ಅರ್ಲಿಯರ್ ಪರ್ಫಾರ್ಮೆನ್ಸ್ ನೋಡಿದರೆ. ಬಟ್ ಅಗೇನ್ ಬೋರ್ಡ್ಸ್ ಅಲ್ಲ, ಸೊ ಬೇರೆ ಇವ್ಯಾಲ್ಯೂಟರ್ಸ್, ಸೊ ಅವರು ಯಾವ ಪಾಯಿಂಟ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗೊತ್ತಿಲ್ಲ. ಸೊ 96 ವಾಸ್ ಎಕ್ಸ್ಪೆಕ್ಟ್ ಇತ್ತು, ಬಟ್ ಟಾಪರ್ ಇರಲಿಲ್ಲ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹೇಗಿತ್ತು ದಿನಚರಿ ನಿಮ್ದು? ಅಂದ್ರೆ ಸ್ಟಡಿ ಎಲ್ಲ ಹೇಗೆ ಮಾಡ್ತಾ ಇದ್ರಿ ಅಂತ? ಎಕ್ಸಾಮ್ ಟೈಮ್ ಅಂಶಿ ಬರೀ ಓದುದಲ್ಲಿ ಮಾತ್ರವಲ್ಲ, ಬೇರೆ ಏನಾದರೂ? ನಾನು ಎವ್ರಿ ಟಾಪರ್ ಥರ ಓದ್ತಿರ್ಲಿಲ್ಲ. ಲೈಕ್ ಎವ್ರಿ ಡೇ ಒಂದು ಓದೋದು, ಎವ್ರಿ ಸಬ್ಜೆಕ್ಟ್, ಅದು ಬೇಸಿಕ್ಲಿ ಫಿಸಿಕಲಿ ನನಗೆ ಆಗ್ತಿರ್ಲಿಲ್ಲ. ಸೊ ವೇರ್ ಐ ಆಮ್ ಲ್ಯಾಗಿಂಗ್, ಯಾವ್ದು ನಂದು ವೀಕ್ ಪಾಯಿಂಟ್ಸ್, ಯಾವ್ದು ನಂಗೆ ತುಂಬ ಕಷ್ಟ ಆಗ್ತದೆ, ಐ ವುಡಂಟ್ ಲೀವ್, ಅಂದರೆ ಅದರ ಹಿಂದೆ ಹೋಗ್ತಿದೆ. ಸ್ಪೆಸಿಫಿಕ್ಕಾಗಿ ಸರ್ಟನ್ ಟಾಪಿಕ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್ ಆರ್ ಸೈನ್ಸ್, ಅದರ ಹಿಂದೆ ಹೋಗ್ತಿದೆ. ದ್ಯಾಟ್ಸ್ ಇಟ್. ಪ್ರತಿ ದಿವಸ ಓದ್ತಿರ್ಲಿಲ್ಲ. ಆ್ಯಂಡ್ ಪ್ರೀ ಬೋರ್ಡ್ಸ್ ಬರುವಾಗ ಇನ್ನೂ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಮತ್ತು ಬೇರೆ ಗೈಡ್ಸ್ ತುಂಬ ಇನ್ನು ಓದುವಾಗ ಇನ್ನೂ ತುಂಬ ಕ್ವೆಶನ್ಸ್ ಕೇಳುವಾಗ ತುಂಬ ಲರ್ನ್ ಮಾಡ್ಲಿಕ್ಕಾಗ್ತದೆ. ಸೊ ಡಿಫ್ರೆಂಟ್ ಕ್ವೆಶನ್ಸ್, ಡಿಫ್ರೆಂಟ್ ಸಾಲ್ವ್ ಮಾಡೋ, ಡಿಫ್ರೆಂಟ್ ಟೈಪ್ ನಾವು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮೈಂಡ್ ವಿಲ್ ಓಪನ್ ಡಿಫ್ರೆಂಟ್ಲಿ ಆ್ಯಂಡ್ ವಿ ಟ್ರೈಡ್ ಸಾಲ್ವಿಂಗ್ ಇಟ್ ಡಿಫ್ರೆಂಟ್ಲಿ. ದಟ್ಸ್ ಈಗ CBSE ಅಂತ ಹೇಳುವಂತಹದ್ದು ಕಷ್ಟ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೋರ್ಡಿಗಿಂತ CBSE ಕಷ್ಟ ಅಂತ ಹೇಳ್ತಾರೆ. ನಿನ್ನ ಪ್ರಕಾರ ಹೇಗೆ ಅಂತ? ಕಂಪೇರ್ ಮಾಡಿದರೆ ಎಸ್, ಬಿಕಾಸ್ ಅವರು ನಮ್ಮಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳೋದಿಲ್ಲ. ಆ್ಯಂಡ್ ತುಂಬ ಹೈಯರ್ ಆರ್ಡರ್ ಥಿಂಕಿಂಗ್ಸ್ ಕ್ವೆಶನ್ಸ್ ಕೇಳ್ತಾರೆ, ಮಾರಲ್ ಕ್ವೆಶನ್ಸ್ ಕೇಳ್ತಾರೆ. ಇಂಗ್ಲೀಷಲ್ಲೆಲ್ಲ ತುಂಬ ಮಾರಲ್, ಲೈಕ್ ದೇ ಮೈಟ್ ಆಸ್ಕ್ ಯು ಕಂಪೇರಿಂಗ್ 2 lessons ಆ್ಯಂಡ್ ಆಲ್. ಸೊ ಆಗ ಕಮ್ಯುನಿಕೇಷನ್ ಬೇಸಿಕ್, ಮೋರ್ ದ್ಯಾನ್ ನಾವೆಂತ ಓದ್ತೇವೆ, ಕಮ್ಯುನಿಕೇಷನ್ ಇಸ್ ದ ಬೇಸಿಕ್. ಎವ್ರಿಥಿಂಗ್, ಇಂಗ್ಲೀಷಿಗಾಗಲಿ, ಸೋಷಿಯಲಿಗಾಗಲಿ, ಮ್ಯಾಥ್ಸಿಗಾಗಲಿ, ಸೈನ್ಸಿಗಾಗಲಿ, ಕಮ್ಯುನಿಕೇಷನ್ ಇಸ್ ದ ಮೇನ್ ಕೀ. ಆ್ಯಂಡ್ ಅದೇ ಇಂಪಾರ್ಟೆಂಟ್. ಆ್ಯಂಡ್ ಆ ಟಾಪಿಕ್ ಬಗ್ಗೆ ನಾಲೆಜ್ ಇರಬೇಕು ಅಷ್ಟೇ. ಎವ್ರಿ ಟೈಮ್ ಸ್ಟಡಿ ಹಾರ್ಡ್ ಅದಕ್ಕಿಂತ ನಿಂಗೆ ಆ ಟಾಪಿಕ್ ಬಗ್ಗೆ ಎಷ್ಟು ಗೊತ್ತು ಅಷ್ಟು ನೀನು ಹೇಳಿದರೆ, ವಿತ್ ಡಿಫ್ರೆಂಟ್ ಟರ್ಮ್ಸ್, ತುಂಬ ಟರ್ಮ್ಸ್ ಮಾಡಿದರೆ ಮೇ ಬಿ ಇನ್ವಿಜಿಲೇಟರ್ ಇಂಪ್ರೆಸ್ ಆಗ್ತಾರೆ. ಐ ಮೀನ್ ಇವ್ಯಾಲ್ಯೂಟರ್ಸ್, ಮೋರ್ ಟರ್ಮ್ಸ್ ಯು ಯೂಸ್, ಮೋರ್ ಮಾರ್ಕ್ಸ್ ಯು ಗೇನ್. ಈಗ ಬೋರ್ಡಲ್ಲಿ 625ಗೆ ಮಾಡ್ತಾರೆ, ಅಂದರೆ ನಿಮ್ಮದ್ರಲ್ಲಿ ಎಷ್ಟು, ಹೇಗೆ ಅಂತ? 600ಗೆ ಆ್ಯಕ್ಚುಲಿ ಮಾರ್ಕೆಟಿಂಗ್ ಸೇರಿಸಿದರೆ 600 ಆ್ಯಂಡ್ ನಂಗೆ 580 ಬಂತು. 580 ಬಂತು. ಓಕೆ. ಅಂದರೆ ಈಗ ಸ್ಟೇಟಲ್ಲಿ ಯಾರು ಅಂತ ಗೊತ್ತಾ ನಿಮಗೆ ಟಾಪರ್? ನೋ ಐಡಿಯಾ, ಗೊತ್ತಿಲ್ಲ. ತಾಲೂಕ್ ಟಾಪರ್ ನೀನಲ್ಲ. ಫಸ್ಟ್ ರಿಸಲ್ಟ್ ಬರುವಾಗ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯವರಾಗಿರ್ಬೋದು ಎಷ್ಟು ಖುಷಿ ಪಟ್ಟರು? ಫೋನ್ ಮಾಡಿದ್ರಾ? ತುಂಬ. ನಂಗೆ ಗೊತ್ತಿಲ್ಲದವರು ಏನೋ ತುಂಬ ಅಜ್ಜ ಅಜ್ಜಿ ಮತ್ತು ನನ್ನ ಅಂಕಲ್ ಆಂಟಿ ಎವ್ರಿ ಒನ್, ದೇ ವರ್ ವೆರಿ ಪ್ರೌಡ್. ಲೈಕ್ ಅಂಶಿ, ನಮ್ಮ ಫ್ಯಾಮಿಲಿಯವಳು ಬಂದದು, ತೋಲ್ಪಾಡಿ ಫ್ಯಾಮಿಲಿ ವೇರ್ ಲೈಕ್ ವೆರಿ ವೆರಿ ಹ್ಯಾಪಿ, ಪ್ರೌಡ್ ಆಫ್ ಯು ಅಂಶಿ ಅಂತ. ಎವ್ರಿ ಟೀಚರ್ಸ್, ಎವ್ರಿ ಒನ್, my maths teacher, social, they were all very impressed. Even my principal, they were very happy actually. ಅಂಶಿ, ಈಗ ಎಜುಕೇಶನ್ ಬಿಟ್ಟರೆ ಬೇರೆ ಏನಾದರೂ ಡ್ರಾಯಿಂಗ್ ಅಥವಾ ಬೇರೆ ಏನಾದರೂ ಹಾಬೀಸ್ ಇದೆಯಾ? ಯಾ, ಎಕ್ಸಲೆಂಟ್ ಇಲ್ಲ, ಬಟ್ ಫೀಲ್ಡಲ್ಲಿ ಇದ್ದಾನೆ. ಲೈಕ್ ಐ ಲವ್ ರೀಡಿಂಗ್ ನಾವೆಲ್ಸ್. ಬೇರೆ ಮೇ ಬಿ ಅತ್ಲೀಟ್ಸ್, ಸ್ವಲ್ಪ ಎವ್ರಿ ಫೀಲ್ಡ್ ಟಚ್ ಉಂಟು. ಸ್ಪೋರ್ಟ್ಸ್, ಯಾ, ಸ್ವಲ್ಪ ಟಚ್ ಉಂಟು. ಅಂಶಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ? ಎಕ್ಸಾಮ್ ಅಥವಾ ದಿನಚರಿ, ಅಂದರೆ ಬೆಳಿಗ್ಗೆ ಬೇಗ ಎದ್ದು ಓದುವಂತಹದ್ದು ಅಥವಾ ಪೇರೆಂಟ್ಸ್ ಸಹಕಾರ ಹೇಗಿತ್ತು ಮನೆಯಲ್ಲಿ? ದೇ ವರ್ ವೆರಿ ಸಪೋರ್ಟಿವ್. ಅಂದರೆ ತುಂಬ ಪ್ರೆಷರ್ ಮಾಡಲಿಲ್ಲ. ಎಷ್ಟು ಮಾರ್ಕ್ಸ್ ಬರ್ತದೆ, ಯು ಹ್ಯಾವ್ ಟು ಲರ್ನ್ ಟು ಆಕ್ಸೆಪ್ಟ್ ಇಟ್.
ಎಷ್ಟು ಬರ್ತದೆ ಅದರಲ್ಲಿ ನೀನು ಸ್ಯಾಟಿಸ್ಫೈ ನೆಕ್ಸ್ಟ್ ಲಾಸ್ಟ್ ಪರ್ಫಾರ್ಮೆನ್ಸ್ಗಿಂತ ಸ್ವಲ್ಪ ಬೆಟರ್ ಮಾಡಲಿಕ್ಕೆ ಟ್ರೈ ಮಾಡು, ಅದೇ ಹೇಳ್ತಿರೋದು. ಜಾಸ್ತಿ ಒತ್ತಡ, ದಟ್ ವಾಸ್ ಲೈಕ್ ಸೆಲ್ಫ್ ರೀಡಿಂಗ್ ಅಲ್ಲ. ಸೊ ನಾನೇ ಓದ್ತಿದ್ದೆ ಲೈಕ್ 6:30 ನಾರ್ಮಲ್ 6:30ಗೆ ವೇಕಪ್, 10:30 11, ಬಟ್ ಎಕ್ಸಾಮ್ ಟೈಮಲ್ಲಿ ಆಡ್ ಹಾರ್ಸ್ ಅಲ್ಲ, ಲೈಕ್ 5 hours ಸ್ಲೀಪ್ ಎಲ್ಲ ಆಗ್ತಿತ್ತು. ತುಂಬ ಜನ ಈಗ ವೀಕ್ಷಕರು ನೋಡ್ತಾ ಇರ್ತಾರೆ, CBSE ಸ್ಕೂಲ್ ಮಕ್ಕಳು ನೋಡ್ತಾ ಇರ್ತಾರೆ, ಏನು ಹೇಳ್ತೀಯ ಅವರಿಗೆ? ಆಲ್ ಟು ಮೈ ಫೆಲೋ ಜೂನಿಯರ್ಸ್, ಏನಿಲ್ಲ, ನೀವು ಯಾವ ವೀಕ್ ಪಾಯಿಂಟ್ಸ್ ಉಂಟು ಅದನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಹೋಗಿ ಅಷ್ಟೇ. ಜಾಸ್ತಿ ಪ್ರೆಷರೈಸ್ ಮಾಡೋದು, ಪ್ಯಾನಿಕ್ ಆಗೋದು ಎಕ್ಸಾಮ್ ಟೈಮಲ್ಲಿ, ಅದೆಲ್ಲ ಇಟ್ಸ್ ನಾಟ್ ಯೂಸ್ಫುಲ್. ವಾಟ್ ಯು ನೋ ಯು ರೈಟ್ ಇಟ್ ಅಷ್ಟೇ. ತುಂಬ ಎಕ್ಸ್ಪ್ರೆಸ್ ಮಾಡಿ ಬರೀರಿ, ದ್ಯಾಟ್ಸ್ ಇಟ್, ಆ್ಯಂಡ್ ಮ್ಯಾಜಿಕ್ ವಿಲ್ ವರ್ಕ್. ಅಂಶಿ ನೆಕ್ಸ್ಟ್ ಏನಾಗಬೇಕು ಅಂತ ನೆಕ್ಸ್ಟ್ ಏನಾದರೂ ಸೆಲೆಕ್ಷನ್ ಮಾಡಿದ್ದೀರಾ? ಹಾಂ, ಡಾಕ್ಟರ್ ನೀಟ್ ಕ್ರ್ಯಾಕ್ ಮಾಡುವ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತೇನೆ. ಏನು ಹೇಳ್ತೀರಾ ಫೈನಲ್ ಆಗಿ? ಅಂದರೆ ಸಹಕಾರ ಮಾಡಿದವರಿಗಾಗಿರ್ಬೋದು ಅಥವಾ ಆಲ್ ಮೈ ಮ್ಯಾನೇಜ್ಮೆಂಟ್, ಸ್ಕೂಲ್ ಮ್ಯಾನೇಜ್ಮೆಂಟ್, ಎವ್ರಿ ಟೈಮ್ ದೇ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ಯಾವುದೇ ಆ್ಯಕ್ಟಿವಿಟಿ ಇದ್ದರೂ ಅವ್ರು ಬಂದು ದೇ ವೆರ್ ವೆರಿ ಸಪೋರ್ಟಿವ್, ಯಾವತ್ತೂ ಡಿನೈ ಮಾಡ್ತಿರ್ಲಿಲ್ಲ. ಪ್ರಿನ್ಸಿಪಲ್ ಆಗಿರ್ಬೋದು, ನಮ್ಮ ಆಲ್ ಟೀಚರ್ಸ್ 10th ಸ್ಟ್ಯಾಂಡರ್ಡ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ರು. ಎವ್ರಿ ಒನ್, ರಿಗಾರ್ಡ್ಲೆಸ್ ಯಾರು ಟಾಪರ್ ಇದ್ದರು ಲೀಸ್ಟ್, ಅವ್ರು ಹಾಗೆ ನೋಡ್ತಿರ್ಲಿಲ್ಲ. ಎವ್ರಿ ಒನ್ ವೆರಿ ಸಪೋರ್ಟಿವ್. 100% ಕೂಡ ಬಂದಿದೆ. ದಟ್ ಟು ನಮ್ಮಲ್ಲಿ 32 ಪೀಪಲ್ ಡಿಸ್ಟಿಂಕ್ಷನ್ ಬಂದಿದೆ. ಇಟ್ಸ್ ಅ ನ್ಯೂ ರೆಕಾರ್ಡ್ ಆ್ಯಕ್ಚುಲಿ. ಸೊ ಎವ್ರಿ ಒನ್ ದೇ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ಆಲ್ ನನ್ನ ಫ್ಯಾಮಿಲಿ, ಮೈ ಪೇರೆಂಟ್ಸ್, ಮೈ ಕಸಿನ್ಸ್, ಎವ್ರಿ ರಿಲೇಟಿವ್ಸ್, ಎವ್ರಿ ಒನ್, ಯಾರೆಲ್ಲ ವಿಶ್ ಮಾಡಿದ್ದೀರಿ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಎಸ್, ಅಂಶಿ ಅವರ ಪೇರೆಂಟ್ಸ್ ಡಾಕ್ಟರ್ ಸುರೇಖಾ ನಮ್ಮ ಜೊತೆ ಇದ್ದಾರೆ. ಅವರ ಅಪ್ಪ ಉದ್ಯೋಗ ನಿಮಿತ್ತ ಮಂಗಳೂರಿನಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಮಗಳ ಸಾಧನೆ ಹಿಂದೆ ನೀವಿದ್ದೀರಾ? ಹೌದು ಅಲ್ವಾ? ನಿಮಗೆ ಕೂಡ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಷ್ಟು ಖುಷಿ ಆಯಿತು ಮೇಡಮ್ ರಿಸಲ್ಟ್ ನೋಡಿದ ಕೂಡಲೇ? ಫಸ್ಟ್ ರ್ಯಾಂಕ್ ಬಂದಿದೆ, ಜೊತೆಗೆ CBSE ಕೂಡ. ಹೌದು, ತುಂಬ ಖುಷಿ ಆಯಿತು. ಆದರೆ ಟಾಪರ್ ಅಂತೇಳಿ ನಾವು ಎಣಿಸಿರಲಿಲ್ಲ. ಹಾಂ, ಮತ್ತು ಮಾರ್ಕ್ಸ್ ಎಲ್ಲ ಎಷ್ಟು ಮಾರ್ಕ್ಸ್ ಬಂದಿದೆ, 90 ಅಬೋವ್ ಬರ್ಬೋದು ಹೇಳ್ತಾ ಇದ್ಲು. 96.7 ಬಂದಿದೆ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಮತ್ತು ಅವರ ಟೀಚರ್ಸಿಗೆ ಫೋನ್ ಮಾಡಿದಾಗ ಇವಳು ಟಾಪರ್ ಅಂತ ಗೊತ್ತಾಯಿತು. ಖುಷಿ ಆಯಿತು. ಮಗಳಿಗೆ ಹೇಗೆ ಅಮ್ಮನಾಗಿ ಹೇಗೆ ಸಹಕಾರ ಮಾಡ್ತಾ ಇದ್ರೆ? ಅಂದರೆ 5th ಸ್ಟ್ಯಾಂಡರ್ಡ್ ತನಕ ನಾನು ಅವಳ ಜೊತೆಗೆ ಎಲ್ಲ ಹೇಳಿಕೊಂಡು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಆನಂತರ ನಾನು ಅವಳ ಜೊತೆ ಅವಳನ್ನೇ ಇಂಡಿಪೆಂಡೆಂಟಾಗಿ ಓದಬೇಕು, ಇಲ್ಲದಿದ್ದರೆ ಎವ್ರಿ ಎಕ್ಸಾಮಿಗೆ ನಾವು ಕೂತ್ಕೊಳ್ಬೇಕಾಗ್ತಿತ್ತು. ಅಪ್ ಟು 5th ಸ್ಟ್ಯಾಂಡರ್ಡ್ ನಾನು ಫಾಲೋ ಅಪ್ ಮಾಡ್ತಾಯಿದ್ದೆ. ಮತ್ತು ಅವಳಾಗಿ ಓದ್ತಾ ಇದ್ಲು. ಇದಕ್ಕೆ ಈ 10th ಎಕ್ಸಾಮಿಗೂ ಅವಳೇ ಸ್ಟಡಿ ಮಾಡಿ ಬೇರೆ ಬೇರೆ ಗೈಡ್ ಮೆಟೀರಿಯಲ್ಸನ್ನೆಲ್ಲ ತುಂಬ ಎಫರ್ಟ್ ಹಾಕಿದ್ದಾಳೆ. ಮತ್ತು ಇಡೀ ದಿವಸ ಓದೋದು ಎಲ್ಲ ಟೈಮ್ ಓದೋದು. ಈಗ ಎಜುಕೇಶನ್ ಬಿಟ್ಟರೆ ಬೇರೆ ಮನೇಲಿ ಹೇಗಿರ್ತಾಳೆ ಅಂತ? ಮನೆಯಲ್ಲಿ ತುಂಬ ನಾಟಿ ಅವಳು, ಮತ್ತು ತುಂಬ ಇಂಟ್ರೋವರ್ಟೆಡ್ ಗರ್ಲ್ ಅವಳು. ಆದರೆ ಮನೆಯಲ್ಲಿ ಎಲ್ಲರ ಜೊತೆ ಹೀಗೆ ಕಾಮಿಡಿ ಮಾಡೋದು, ಮಿಂಗಲ್ ಹಾಕ್ಕೊಂಡು ಇರ್ತಾಯಿದ್ಲು. ಮತ್ತು ಸ್ಕೂಲಲ್ಲೂ ಅವಳ ಫ್ರೆಂಡ್ಸ್ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ಲು. ನೆಕ್ಸ್ಟ್ ಅವಳ ಡಾಕ್ಟರ್ನ ಆಗಬೇಕು ಅಂತ ಕನ್ಸ್ಕೊಂಡಿದ್ದಾಳೆ. ನಿಮ್ಮ ಸಹಕಾರ ಎಲ್ಲ ಯಾವುದೇ ಫೀಲ್ಡಿಗೆ ಹೋದರೂ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. KVG IPSನ ಫೌಂಡರ್ ಆಗಿರುವಂಥ ಡಾಕ್ಟರ್ ರೇಣುಕಾ ಪ್ರಸಾದರವರಿಗೆ ಹಾಗೂ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದರವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇಂಥ ಗ್ರಾಮೀಣ ಭಾಗದಲ್ಲಿ CBSE ಎಜುಕೇಷನನ್ನು ಕೊಡುವಲ್ಲಿ ಅವರು ಅತ್ಯುತ್ತಮ ಗುಡ್ ಕ್ವಾಲಿಟಿ ಎಜುಕೇಷನ್ ಕೊಡುವಲ್ಲಿ ಸಫಲರಾಗಿದ್ದಾರೆ. ನಮ್ಮಂಥ ಗ್ರಾಮೀಣ ಭಾಗದ ಜನರಿಗೆ ತುಂಬ ಉಪಯೋಗವಾಗಿದೆ. ಅದೇ ರೀತಿ ಈ ಶಾಲೆಯ CEO ಆದಂಥ ಡಾಕ್ಟರ್ ಉಜ್ವಲ್ ವಿಜಯ್ ಅವರು ಎಲ್ಲ ರೀತಿಯ ಸೂಕ್ತ ಸಲಹೆಗಳು ಮತ್ತು ಸಪೋರ್ಟ್ ಎವ್ರಿ ಟೈಮ್ ಯಾವುದೇ ಪೇರೆಂಟ್ ಮೀಟಿಂಗಲ್ಲಿ ಕೊಡ್ತಾಯಿದ್ರು. ಯಾವುದೇ ಪೇರೆಂಟ್ ಕ್ಲಾರಿಫಿಕೇಷನ್ ಇದ್ದರೂ ಅದನ್ನು ಕೂಡಲೇ ಎಲ್ಲ ನೀಡ್ತಾಯಿದ್ರು. ಅದೇ ರೀತಿ ಪ್ರಿನ್ಸಿಪಾಲ್, ವೈಸ್ ಪ್ರಿನ್ಸಿಪಾಲ್ ಶಿಲ್ಪಾ ಮೇಡಮ್, ಪ್ರಿನ್ಸಿಪಲ್ ಅರುಣ್ ಕುಮಾರ್ ಸರ್, ಮತ್ತು ಎಲ್ಲ ಮ್ಯಾಥ್ಸ್ ಮೇಡಮ್ ಸುಜಾತ ಮ್ಯಾಮ್, ಭವ್ಯ ಮ್ಯಾಮ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು ಅವರಿಗೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಸ್, ಅಂಶಿ ಅವರ ಅಜ್ಜಿ ಇದ್ದಾರೆ, ಅಜ್ಜಿ ಪುಳ್ಳಿ, ಮಾತಾಡ್ತೇನೆ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ನಮಸ್ತೆ. ಮೊಮ್ಮಗಳಿಗೆ ಒಳ್ಳೆ ಮಾರ್ಕ್ ಬಂದಿದೆ, ಹೌದು, ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಆಯಿತು. 10 SLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದದ್ದು ನನಗೆ ತುಂಬ ಸಂತೋಷ ಆಯಿತು.
ನೀವು ಕಂಡಾಗಿ ಹೇಗೆ ಅಂಶಿ ಅಂದರೆ? ನನಗೆ ತುಂಬ ಪ್ರೀತಿ ಅವಳು. ಮನೆಯಲ್ಲೆಲ್ಲ ನಿಮ್ಮೊಟ್ಟಿಗೆಲ್ಲ ಒಳ್ಳೆ ಮಿಂಗಲ್ ಆಗ್ತಾಳೆ? ಮುಂದೆ ಅದೇ ಅವಳು ಓದಿ ಒಳ್ಳೆ ಇದಾಗಿ ಡಾಕ್ಟ್ರು ಎಲ್ಲ ಆದರೆ ಒಳ್ಳೆಯದು. ಅವಳು ಓದಿ ಒಳ್ಳೆ ಕಾರ್ಯ, ಅವಳ ಕೆಲಸ ಕಾರ್ಯದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಆಶೀರ್ವಾದ ಮಾಡ್ತೇನೆ, ದೇವರು ಒಳ್ಳೆಯದು ಮಾಡಲಿ ಅಂತ. ಎಸ್, ಇದೀಗ ಸುಳ್ಯ ತಾಲೂಕಿಗೆ CBSE 10ನೇ ತರಗತಿಯಲ್ಲಿ ಟಾಪರ್ ಆಗಿರುವಂತಹ ಅಂಶಿಯವರ ಫ್ಯಾಮಿಲಿ ಹಾಗೂ ಅಂಶಿಯ ಮಾತು. ಮುಂದಕ್ಕೆ ಒಳ್ಳೆ ಓದಬೇಕು, MBBS ಮಾಡಬೇಕು, ಮನೆತನಕ್ಕೆ ಗೌರವ ತರಬೇಕು ಅನ್ನುವಂತಹದ್ದು ಅವರ ಮಾತು. ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು. ಈ ಕೋರ್ಸಿನ ಪ್ರಯೋಜನಗಳು: 3 ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ. ಕೇವಲ 4 ರಿಂದ 6 ತಿಂಗಳ ಕೋರ್ಸ್ ಅವಧಿಗಳು. ವಿದ್ಯಾರ್ಹತೆ SSLC ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0824224114, ಮೊಬೈಲ್ 7848820414. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, 2ನೇ ಮಹಡಿ, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮ್ಯಾಂಗಳೂರು. 2005ರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ, ಶ್ರೀರಾಂಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ.